पब्लिक 7 न्यूज़ में आप सभी दर्शकों का स्वागत है। आज शहर बीदर के अंबेडकर सर्कल पर संविधान शिल्पी डॉक्टर बाबा साहेब अंबेडकर का महापरिनिर्वाण दिवस मनाया गया। इस 67वें पुण्यतिथि दिवस पर बाबा साहेब के चाहने वालों ने इन्हें याद करते हुए श्रद्धांजलि अर्पित की। पूर्व मंत्री बंडप्पा खासिमपुर, जिला अधिकारी बीदर गोविंद रेड्डी, पुलिस वरिष्ठ अधिकारी चन्ना बसवन्ना लंगोटी, समाज कल्याण अधिकारी सिंधु मैडम, सीनियर कांग्रेस लीडर अब्दुल मन्नान सेठ, बाबू पासवान और अन्य बाबा साहेब के चाहने वालों ने इनकी मूर्ति पर मालाएं अर्पण किए। अंत में मीडिया से बात करते हुए जिला अधिकारी गोविंद रेड्डी और एसपी बीदर ने बाबा साहेब अंबेडकर ने जो देश के लिए कार्य किए उसकी प्रशंसा की। बीदर से संवाददाता अनवर पटेल का कवरेज। नमामि धम्मं नमामि संघं नमामि नमो तस्स भगवतो अरहतो सम्मा सम्बुद्धस्स नमो तस्स भगवतो अरहतो सम्मा सम्बुद्धस्स। ಧನ್ಯವಾದಗಳು ಪೂಜ್ಯ ಬಂತಿ ಅವರಿಗೆ. यदियोऽपि धम्मं शरणं गच्छामि यदियोऽपि संघं शरणं गच्छामि तदियोऽपि ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಇವತ್ತು ನಮ್ಗೆ ಗೊತ್ತಿದೆ. ನೀವು ಎಲ್ಲ ಇವತ್ತ ಇಡೀ ವಿಶ್ವದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಸಂವಿಧಾನ ಇವತ್ತು ಯಾವ್ದಾರ ಇದ್ದರೆ ಅದು ಬಾಬಾ ಸಾಹೇಬರು, ಅದು ನಮ್ಮ ಹಿಂದೂಸ್ತಾನ್ ಸಂವಿಧಾನ. ಅಂತ ಒಂದು ಸಂವಿಧಾನ ಕಾಪಾಡೋದು ಮಟ್ಟೋದು ಎಲ್ಲ ನಮ್ಮ ಕರ್ತವ್ಯ ಇದೆ. ಹೀಗೆ ಡಿ ಸಿ ಅವರು ಹೇಳ್ದಂಗೆ ಎಲ್ಲರೂ ಅದರ ಅಡಿಯಲ್ಲೇ ಹೋಗ್ಬೇಕಾಗಿದೆ. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ನಾ ಯಾವತ್ತೂ ಹೇಳ್ತಾ ಇರ್ತೀನಿ, ಇವತ್ತು ಅವರು ಕಾಲದಲ್ಲಿ ಓದಿ ಬರ್ದಿ ಫಾರಿನ್ಗೆ ಹೋಗಿ ಡಿಗ್ರಿ ತಗೊಂಡು ಇಷ್ಟೊಂದು ದೊಡ್ಡ ವಿದ್ವಾನ್ ಆಗ್ಬೇಕಾದ್ರೆ ನಮಗೆ ಪ್ರೇರಣೆನೇ ಅವರು ಎಂಬ ಮಹಾನ್ ನಾಯಕರಾದಂತಹ ಸಂವಿಧಾನ ಶಿಲ್ಪಿಯವರಾದಂತಹ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರ ಅಸ್ತಂಗತ ಆದಂತಹ ಒಂದು ದಿನ, ಅದನ್ನು ನಾವೆಲ್ಲ ಅವರಿಗೆ ಇವತ್ತು ಇಲ್ಲಿ ಸೇರಿ ಗೌರವ ನಮನಗಳನ್ನು ನಾವಿಲ್ಲಿ ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ನಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಸ್ವಾತಂತ್ರ್ಯ ಬಂದ ಬಳಿಕ ಬಹಳಷ್ಟು ಹೊಸ ದೇಶಗಳು ಇವತ್ತು ವಿಶ್ವದಲ್ಲಿ ಉದಯ ಆಗಿದ್ದಾವೆ. ಬಹಳಷ್ಟು ದೇಶಗಳು ಇವತ್ತು ಏನಂದ್ರೆ ವಿಭಜನೆ ಕೂಡ ಆಗಿದ್ದಾವೆ. ಆದರೆ ಸಂವಿಧಾನಗಳು ಕೂಡ ಬದಲಾಗಿದ್ದಾವೆ. ಆದರೆ ನಮ್ಮ ದೇಶದಲ್ಲಿ ಸಂವಿಧಾನ ಏನಂತಂದ್ರೆ ಇವತ್ತಿಗೂ ಗಟ್ಟಿಯಾಗಿ ಉಳಿದಿದೆ.